ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಜಗದ್ಯೋತಿ ಬಸವೇಶ್ವರರ ವಿಚಾರವಾಗಿ ನಾವು ಇದುವರೆಗೂ ಸಾಕಷ್ಟು ವಿಚಾರಗಳನ್ನು 4 ಸಂಚಿಕೆಗಳಲ್ಲಿ ಹಂಚಿಕೊಳ್ತಾ ಬಂದಿದ್ದೇವೆ. ಮುಂದುವರೆದ ಭಾಗವಾಗಿ ಬಸವಣ್ಣನವರ ಕುರಿತು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಕನ್ನಡ ಸಾಹಿತ್ಯ, ಕನ್ನಡ ನಾಡು, ಕನ್ನಡ ಭೂಮಿ, ಈ ವಿಚಾರವಾಗಿ 12ನೇ ಶತಮಾನ ಒಂದು ಕ್ರಾಂತಿಯನ್ನು ಹುಟ್ಟು ಹಾಕಿದಂತಹ ಸಮಯ. ಆ ಕ್ರಾಂತಿಗೆ ಮೂಲ ಪುರುಷನಾದವನು ಬಸವಣ್ಣ. ಬಸವಣ್ಣನವರ ಈ ನಿಲುವುಗಳಿಗೆ ಅಂದಿನ ಕಾಲಘಟ್ಟ ಹಾಗೂ ಅಂದಿನ ಸನ್ನಿವೇಶ, ಮಾನವೀಯತೆಯಲ್ಲಿ ಆದ ಕೊರತೆ, ಸಾಮಾಜಿಕ ಕೊರತೆ, ಧಾರ್ಮಿಕ ತೊಂದರೆಗಳು ಹಾಗೂ ಆ ಪರಿಸ್ಥಿತಿಗಳು ಕಾರಣ ಇರಬಹುದು. ಆದರೆ ಬಸವಣ್ಣನಂತಹ ಒಬ್ಬ ಮೇರು ವ್ಯಕ್ತಿ ಯುಗಪುರುಷನಾಗಿ ಜನ್ಮ ತಾಳಿ ಈ ನಾಡಿನ ಸಂಸ್ಕೃತಿಯನ್ನ ಕಟ್ಟಿ ಮೂಲ ಬೇರನ್ನ ಬಿತ್ತಿ ಹೋದಂತಹ ವ್ಯಕ್ತಿ ಅಂದರೆ ತಪ್ಪಾಗಲಾರದು. ಬಹುಶಃ 12ನೇ ಶತಮಾನದ ಕಾಲಘಟ್ಟದಲ್ಲಿ ಬಸವಣ್ಣನವಂತಹ ಮೇರುಗಿರಿ ಹುಟ್ಟದೆ ಹೋಗಿದ್ರೆ ಇಂದಿನ ಈ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಲೋಪತೆಯನ್ನು ಪಡ್ಕೊತಾ ಇತ್ತು. ಇವತ್ತಿನ ಈ ಮಾನವತೆಯ ಚಿಂತನೆಗಳಿಗೆ ಧಕ್ಕೆ ಆಗ್ತಿತ್ತು. ಇವತ್ತಿನ ಈ ಆಲೋಚನೆಗಳಿಗೆ ಬರಗಾಲ ಉಂಟಾಗ್ತಿತ್ತು ಅಂತ ಸಾಕಷ್ಟು ವಿಧಾನದಲ್ಲಿ ನಾವು ಯೋಚನೆ ಮಾಡ್ಬೋದು. ಸೈದ್ಧಾಂತಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ ಚಿಂತನೆಯನ್ನು ಮಾಡಿದಾಗ ಒಂದು ದೊಡ್ಡ ಕೊರತೆ ನಮ್ಮ ಮುಂದೆ ಕಾಡ್ತಾ ಇತ್ತು. ಇಂತಹ ಎಲ್ಲ ಕೊರತೆಗಳನ್ನು ನೀಗಿಸಿದವರು 12ನೇ ಶತಮಾನದ ಬಸವಣ್ಣನವರ ಆದಿಯಾಗಿ ಅವರ ಪಥದಲ್ಲಿ ಬಂದಂತಹ ಸಾಕಷ್ಟು ಶರಣೆಯರು. ಸಮಾನತೆಯೇ ಧರ್ಮ, ಮಾನವತೆಯೇ ಧರ್ಮ ಅಂತ ಹೇಳಿ ಮೌಢ್ಯತೆಯನ್ನು 21ನೇ ಶತಮಾನದಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಮೌಢ್ಯತೆ, ಇಂತಹ ವಿಜ್ಞಾನದ ಆವಿಷ್ಕಾರದಂತಹ ಯುಗದಲ್ಲಿ ತುಂಬಿಕೊಂಡಂತಹ ಮೌಢ್ಯತೆ 12ನೇ ಶತಮಾನದಂತಹ ಕಾಲಘಟ್ಟದಲ್ಲೇ ಅದನ್ನು ವಿರೋಧಿಸಿ ನಿಂತಹ ಛಲ ಇದೆಯಲ್ಲ, ಅವತ್ತೇ ಜನಕಲ್ಯಾಣದ ಸೇವೆಯನ್ನು ಮಾಡುವಂತಹ ಚಿಂತನೆಯನ್ನು, ಮಾನವನ ಮೂಲ ಸ್ವರೂಪದ ಚಿಂತನೆಯನ್ನು ಕಂಡುಕೊಂಡ್ರಂತಲ್ಲ. ತತ್ವಜ್ಞಾನ ಹಾಗೂ ವೇದ ಉಪನಿಷತ್ತು ಜನಗಳಿಗೆ ಎಟಕದೇ ಇದ್ದಂತಹ, ಅದರಲ್ಲೂ ಸಾಮಾನ್ಯ ಜನಗಳಿಗೆ ಇದು ಎಟಕುವುದೇ ಇಲ್ಲ ಅನ್ನುವಂತಹ ಚಿಂತನೆ ಇತ್ತಲ್ಲ, ಅದನ್ನು ತೊಡೆದುಹಾಕಿ ದೈವ ಅನ್ನುವಂತಹ ಏನು ದೂರಗಾಮಿ ಚಿಂತನೆ ಇತ್ತಲ್ಲ ಅದನ್ನು ತೊಡೆದುಹಾಕಿ ಎಲ್ಲ ಮಾನವರು ಒಂದೇ, ಎಲ್ಲರೂ ಯಾವ ಚಿಂತನೆ, ಯಾವುದೇ ಧರ್ಮ, ಯಾವುದೇ ವೇದ, ಯಾವುದೇ ಉಪನಿಷತ್ತು ಅದನ್ನು ಸುಲಭವಾಗಿ ತಮ್ಮ ವಶ ಮಾಡ್ಕೋಬೋದು. ದೇವರು ನಮ್ಮಲ್ಲಿಯೇ ಇದ್ದಾನೆ, ಅವನನ್ನು ಎಲ್ಲೂ ಹುಡುಕಿಕೊಂಡು ಹೋಗೋದು ಬೇಡ ಅಂತ ಹೇಳಿ ಸರಳತೆಯ ಮಾರ್ಗವನ್ನು ಹಾಕಿಕೊಡುವಂತಹ ಆಲೋಚನೆ ಇತ್ತಲ್ಲ, ಅದು ಬಹುಶಃ 12ನೇ ಶತಮಾನದ ಬಸವಾದಿ ಪ್ರಮರ್ಥರನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಕಾಣಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಇಂತಹ ಬಸವಣ್ಣನವರ ಚಿಂತನೆಗಳನ್ನು ನಾವು ಹಲವಾರು ಮಜಲುಗಳಲ್ಲಿ ಚಿಂತಿಸ್ತಾ ಹೋಗ್ಬೋದು, ಆಲೋಚಿಸ್ತಾ ಹೋಗ್ಬೋದು, ತಿಳ್ಕೊತಾ ಹೋಗ್ಬೋದು. ಹಾಗೆ ನೋಡಿದ್ರೆ ಬಸವಣ್ಣನವರ ಚಿಂತನೆಗಳು ನಾವು ಮುಳುಗಿದಷ್ಟು ಆಳದ ಸಮುದ್ರವಾಗಿ ನಮಗೆ ಕಂಡು ಬರ್ತದೆ. ಅದರಲ್ಲಿ ಒಂದು ಬೊಗಸೆಯಷ್ಟು ಮಾತ್ರ ನಾವು ನಮ್ಮ ಬದುಕಿನಲ್ಲಿ ಕಂಡುಕೊಂಡಿದ್ದೇ ಆದರೆ, ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ, ನಮ್ಮ ಬದುಕಿನಲ್ಲಿ ತಿಳಿದುಕೊಂಡಿದ್ದೇ ಆದರೆ ಬಹುಶಃ ಈ ಮಾನವ ಜನ್ಮ ಅಂತಕ್ಕಂಥದ್ದು ನಿಜವಾಗ್ಲೂ ಸಾರ್ಥಕವಾಗ್ತದೆ ಅನ್ನುವಂತಹ ಮಾತನ್ನು ನಾವು ಹೇಳ್ಬೋದಾಗಿದೆ. ಬಸವಣ್ಣನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಬಂದು ಮುಂದುವರೆದ ಭಾಗವಾಗಿ ಬಸವ ತತ್ವಗಳ ಚಿಂತನೆಯನ್ನು ಒಂದಷ್ಟು ಹೊರೆ ಹೆಚ್ಚಿ ನೋಡ್ಬೋದಾಗಿದೆ. ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ನಾನು ಮತ್ತಾವ ಪದವಿಯನೊಲ್ಲೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಅನ್ನುವಂತಹ ವಚನವನ್ನು ನಾವು ಕಾಣ್ತೀವಿ. ಬಸವಣ್ಣನವರಿಗೆ ಯಾವುದೇ ಪದವಿಯ ಪ್ರಶಸ್ತಿಯ
ಬಯಕೆ ಇರಲಿಲ್ಲ ಅನ್ನುವಂಥದ್ದನ್ನ ಈ ವಚನದಲ್ಲಿ ನಾವು ತಿಳ್ಕೋಬೋದಾಗಿದೆ. ಅವರು ಬಯಸಿದ್ದು ನಿಮ್ಮ ಶರಣರು ಮೆಟ್ಟುವ ಚಮ್ಮಾವುಗೆಯ ಮಾಡಯ್ಯ. ಒಬ್ಬ ಸೇವೆ ಅಂತ ಬಂದಾಗ ಎಷ್ಟು ಆಳವಕ್ಕೂ ಬಸವಣ್ಣನವರ ಚಿಂತನೆ ಇದೆ ಅನ್ನೋದನ್ನ ಇದಕ್ಕಿಂತ ಅದ್ಭುತವಾದ ಮಾತವನ್ನ ಮತ್ತೊಂದು ಕಡೆ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಶರಣರು ಮೆಟ್ಟುವ ಚಿಮ್ಮಾವುಗೆಯ ಮಾಡಯ್ಯ, ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದು, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ವೃತ್ಯಾಚಾರ ಪದವಿಯನ್ನು, ಇಂಥ ಪದವಿಯ ಕಾರಣದಿಂದಾಗಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರು ಅದ್ಭುತವಾದಂತಹ ಪರಿವರ್ತನೆ ತರಲು ಸಾಧ್ಯವಾಗಿತ್ತು. ಬಹುಶಃ ಇಂತಹ ಚಿಂತನೆಗಳಿಲ್ಲದಿದ್ರೆ ಪರಿವರ್ತನೆ ಅನ್ನೋದನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರು ಪರಿವರ್ತನೆ ತರಲು ಆಯ್ಕೆ ಮಾಡಿಕೊಂಡವರು ಸಮಾಜದ ಅತ್ಯಂತ ಮೇಲ್ಸ್ತರದ ವಿದ್ಯಾವಂತ ವರ್ಗವನ್ನಲ್ಲ. ಆಲೋಚನೆ ಮಾಡಬೇಕು. ಇವತ್ತು ಏನಾದರೂ ಬದಲಾವಣೆ ತರಬೇಕು ಅಂತ ಅಂದರೆ ಕಾರ್ಪೊರೇಟ್ ವಲಯಗಳನ್ನ, ಸಿರಿವಂತರನ್ನ ಆಯ್ಕೆ ಮಾಡ್ಕೊಂತಕ್ಕಂಥ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನೋಡಿ, ಆದರೆ ಪರಿವರ್ತನೆಯನ್ನು ತರಲಿಕ್ಕೆ ಬಸವಣ್ಣನವರು ಆಯ್ಕೆ ಮಾಡ್ಕೊಂಡಂತಹ ಮಾರ್ಗವನ್ನು ನೋಡಿ. ಕಾರಣ, ಈ ದೇಶದಲ್ಲಿ ಬದಲಾವಣೆಯ ತರಬೇಕಾಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಕೆಳಸ್ತರದ ಜನರಲ್ಲಿ ಏನಾದರೂ ನಾವು ಬದಲಾವಣೆಯನ್ನು ತಂದರೆ ಭಾರತವನ್ನು ಬದಲಾಯಿಸ್ಬೋದು. ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಹೇಳಿದ್ರು, ರಾಮರಾಜ್ಯದ ಪರಿಕಲ್ಪನೆ ಆಗಬೇಕು ಅಂದರೆ ಮೊದಲು ದೀನರು, ದಲಿತರನ್ನ ನಾವು ಉದ್ಧಾರ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಚಿಂತನೆಯನ್ನು ನಾವು ಅಂದೇ ಬಸವಣ್ಣನವರಲ್ಲೇ ಕಾಣ್ತೇವೆ. ಸಾಮಾಜಿಕ ಬದಲಾವಣೆಯ ತರಬೇಕು ಅಂತ ನಾವು ನಿಜವಾಗ್ಲೂ ಬಯಸಿದ್ದೇ ಆದರೆ ನಾವು ಮೊದಲು ಬದಲಾವಣೆಯನ್ನ ಮಾಡಬೇಕಾಗಿದ್ದು ಈ ನಾಡಿನ ದೀನ ದಲಿತರನ್ನ, ಕೆಳಸ್ತರವನ್ನ ಬದಲಾವಣೆ ಮಾಡಬೇಕು. ಬಸವಣ್ಣನವರು ಮಾಡಿದ್ದು ಕೂಡ ಅದೇ ಕೆಲಸವನ್ನ ಆಯ್ಕೆ ಮಾಡಿಕೊಂಡಿದ್ದು ಮೇಲ್ಸ್ತರದ ಜನರನ್ನಲ್ಲ, ಸಮಾಜದ ಅತ್ಯಂತ ಕೆಳವರ್ಗದ ತಳ ಸಮುದಾಯದ ಜನರನ್ನ ಅವರು ಆಯ್ಕೆ ಮಾಡ್ಕೊತಾರೆ. ಅವರು ಎಲ್ಲ ವರ್ಗದ ಅವಕೃಪೆಗೂ ಕೂಡ ಒಳಗಾಗ್ತಾರೆ. ಬಂಧುಗಳೇ, ಒಂದು ಬದಲಾವಣೆಯನ್ನು ತರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ, ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಇವತ್ತು ಬಸವಣ್ಣನವರನ್ನ ಇಡೀ ವಿಶ್ವ ಆರಾಧಿಸ್ತಾ ಇದೆ, ಅವರ ತತ್ವಗಳನ್ನ ಮಾತನಾಡ್ತಾ ಇದೆ. ಆದರೆ ಬಸವಣ್ಣನವರು ಇದ್ದಂತಹ ಕಾಲಘಟ್ಟದಲ್ಲಿ ಮೇಲ್ವರ್ಗದ ಜನರಿಂದ ಅವರು ಅಷ್ಟು ಅವಮಾನಿತರಾಗ್ತಾರೆ. ಅವರನ್ನ ತುಂಬಾ ಕಠಿಣವಾಗಿ ನಡೆಸ್ಕೊಂಡಂತಹ ದಿನಗಳು ಇದ್ದು ಅವತ್ತು. ಕಾರಣ, ಮೇಲ್ವರ್ಗದ ಅವಕೃಪೆಗೆ ಒಳಗಾದಂತಹ ತಳ ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ ಹೊರಟಂತಹ ಬಸವಣ್ಣನವರು ಸಾಕಷ್ಟು ಇಂತಹ ಕಲ್ಲು ಮುಳ್ಳುಗಳ ಆದಿಯನ್ನೂ ಕೂಡ ಸವಿಸ್ತಾರೆ. ಸಾಧಕನಾದವನೇ ಆಗಿ ಅವನು ಯಾವತ್ತು ಇದ್ದಾಗ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗಲ್ಲ. ತನ್ನ ಜೀವನದ ಬತ್ತಿಯನ್ನ ಸವೆಸಿ ಜಗತ್ತಿಗೆ ಬೆಳಕನ್ನ ಕೊಟ್ಟವನ್ಯಾರೋ ಅವನೇ ನಿಜವಾದ ಸಾಧಕ. ಅವರಿಗೆ ತನ್ನ ಜೀವನದ ಸುಖ ಬೇಕು ಆಗಿರಲ್ಲ, ಅವರಿಗೆ ಬೇಕಾಗಿರೋದು ಜಗತ್ತಿನ ಕಲ್ಯಾಣ. ಜಗದ ಕಲ್ಯಾಣದಲ್ಲಿ ಆತ್ಮ ಕಲ್ಯಾಣವನ್ನ ಕಂಡವರು ಬಸವೇಶ್ವರರು. ಅವರಿಗೆ ಸುಖ ಯಾವುದು? ಸಮಾಜದ ಸುಖದಲ್ಲಿ ತಮ್ಮ ಸುಖವನ್ನ ಕಂಡುಕೊಂಡವರು, ಸಮಾಜದ ಏಳಿಗೆಯಲ್ಲಿ ತಮ್ಮ ಏಳಿಗೆಯನ್ನ ಕಂಡುಕೊಂಡವರು, ಸಮಾಜದ ಉದ್ಧಾರಕ್ಕಾಗಿ ಕರ್ಪೂರದಂತೆ ತಮ್ಮನ್ನ ತಾವು ಸವೆಸುತ್ತಾ ಹೋದವರು ಇವರು ಜಗಜ್ಯೋತಿ ಬಸವೇಶ್ವರರು. ಹಾಗೆ ಸವಸಿದಾಗ ಮಾತ್ರ, ಬತ್ತಿ ತಾನು ಉರಿದಾಗ ಮಾತ್ರ ಜಗತ್ತಿಗೆ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯವೇ ಹೊರತು ತಾನೇ ಗಟ್ಟಿಯಾಗಿ ನಿಲ್ಲಬೇಕು, ತಾನೇ ಹೀಗೆ ಜಗತ್ತಿನಲ್ಲಿ ಮೇರುಗಿರಿಯಾಗಿ ಕಾಣಿಸ್ಕೋಬೇಕು ಅಂತ ಹೋದರೆ ಖಂಡಿತ ಸಮಾಜದ ಉದ್ಧಾರ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ತತ್ವವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರರು. ಹೀಗೆ ತಳ ಸಮುದಾಯವನ್ನು ಆಯ್ಕೆ ಮಾಡಿಕೊಂಡಂತಹ ಬಸವಣ್ಣನವರು ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟಾಗ ಅವರು ಎಲ್ಲ ವರ್ಗದ ಜನರ ಅವಕೃಪೆಗೆ ಒಳಗಾಗ್ತಾರೆ. ಜಾತಿಯ ಕಾರಣಕ್ಕಾಗಿ ಅವಮಾನಿತರಾದ ಮೇಲ್ವರ್ಗದ ಜನರಿಂದ ದೂರವಿದ್ದವರನ್ನ ಅವರು ಆಯ್ಕೆ ಮಾಡ್ಕೊಂತಾರೆ. ಬಡತನದ ಬೇಗೆಯಿಂದ ಬೇಯುತ್ತಿದ್ದವರನ್ನ ಆಯ್ಕೆ ಮಾಡ್ಕೊಂತಾರೆ. ಅಕ್ಷರ ಜ್ಞಾನದಿಂದ ವಂಚಿತರಾಗಿದ್ದಂತಹವರನ್ನ ಅವರು ಆಯ್ಕೆ ಮಾಡ್ಕೊಂತಾರೆ. ಅಂಥವರನ್ನ ಬಸವಣ್ಣನವರು ಅಪ್ಪಿಕೊಂಡು
ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ಎಂತಹ ಅದ್ಭುತ ಮಾತು! ಒಂದೊಂದು ಸಾಲುಗಳು ಕೂಡ ಕೇವಲ ಮಾತುಗಳಲ್ಲ, ನಡವಳಿಕೆಗಳು ಬಸವಣ್ಣನವರವು. ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಎಂತ ಮಾತು ಹೇಳ್ತಾರೆ ನೋಡಿ, ಎಂದು ಕರುಳಿನ ಸಂಬಂಧದಿಂದ ಪ್ರೀತಿಸಿದರು. ಕೇವಲ ಮಾತಿನಿಂದ ಅಲ್ಲ, ನಡವಳಿಕೆಯಿಂದ, ಕರುಳಿನ ಸಂಬಂಧದಿಂದ ಜನರನ್ನ ಅಪ್ಪಿಕೊಳ್ಳುವಂತಹ, ಪ್ರೀತಿಸುವಂತಹ ಕೆಲಸವನ್ನ ಮಾಡಿದಂತಹ ಏಕೈಕ ಮೇರು ಪರ್ವತ ಅಂದರೆ ಜಗಜ್ಯೋತಿ ಬಸವಣ್ಣನವರು. ಬಂಧುಗಳೇ, ಬಸವಣ್ಣನವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಅವರಿಗೆ ಶ್ರೇಷ್ಠತೆಯ ವ್ಯಸನ ಯಾವತ್ತೂ ಕೂಡ ಕಾಡಲಿಲ್ಲ. ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನು. ನಾನು ಬ್ರಾಹ್ಮಣ ಅಂದ್ಬಿಟ್ರೆ ಕೂಡಲ ಸಂಗಮ ದೇವ ನಗುತ್ತಾನೆ ಎನ್ನುವ ಆತ್ಮ ಭಯ, ಅಳುಕು ಅವರಲ್ಲಿತ್ತು. ಆದರೂ ಕೆಲವರು ಅವರನ್ನು ಬ್ರಾಹ್ಮಣನನ್ನಾಗಿಯೇ ನೋಡಿ ಲೇವಡಿ ಮಾಡಿರಬೇಕು ಅಂತ ಕಾಣ್ತದೆ. ಅದಕ್ಕೆ ನೊಂದುಕೊಂಡು ಬಸವಣ್ಣನವರು ಉತ್ತರಿಸ್ತಾರೆ, ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯನವರ ಮನೆಯ ದಾಸ ದಾಸಿಯರ ತಾರುಣ್ಯಕ್ಕೆ ಬಂದ ಮಗ ಮತ್ತು ಮಗಳು ಹೊಲಕ್ಕೆ ಕುಳ್ಳು ಹಾಯಲು ಹೋಗಿ ವಯೋಸಹಜ ಕಾಮನೆಗಳಿಗೆ ಬಲಿಯಾಗಿ ಸಂಘ ಮಾಡಿದರು. ಅವರಿಬ್ಬರ ಸಂಘಕ್ಕೆ ಹುಟ್ಟಿದ ಮಗ ನಾನು. ಅಪ್ಪಪ್ಪ, ಎಂತಹ ಅದ್ಭುತವಾದಂತಹ ಚಿಂತನೆ ನೋಡಿ! ಯಾರಿಗೆ ಸಾಧ್ಯ ಈ ಥರ ಮಾತುಗಳನ್ನ ಹೇಳಲಿಕ್ಕೆ? ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯನವರ ಮನೆಯ ದಾಸದಾಸಿಯರ ಅವರಿಬ್ಬರ ಮನೆಯ ದಾಸದಾಸಿಯರು ತಾರುಣ್ಯಕ್ಕೆ ಬಂದಾಗ ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು. ಇದಕ್ಕೆ ಕೂಡಲ ಸಂಗನೇ ಸಾಕ್ಷಿ ಎನ್ನುವರು. ಇಂತಹ ಚಿಂತನೆಗಳು ಬಹುಶಃ ಇಂದೂ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಸಾಮಾಜಿಕ ಪರಿವರ್ತನೆಗೆ ಬೇಕು ಅಂತ ಚಿಂತನೆಯನ್ನು ಒಕ್ಕು ನುಡಿದಂಥವರು ಬಸವಣ್ಣನವರು. ಇವತ್ತು ಎಷ್ಟೆಲ್ಲ ಮಡಿವಂತಿಕೆ ಮತ್ತು ಸಮಾಜದಲ್ಲಿ ಜಾತ್ಯತೀತ ನಿಲುವನ್ನು ತಾಳಿದಾಗ ಸಂಘರ್ಷಗಳು ಎದುರಾಗ್ತವೆ ಅಂತ ನಾವು ನೋಡ್ತೇವೆ. ಆದರೆ ಆ ಸಂಘರ್ಷಕ್ಕೆ ತನ್ನನ್ನೇ ತಾನು ಅರ್ಪಿಸಿಕೊಂಡು ಅಡಿಗಲ್ಲನ್ನು ಹಾಕಿಕೊಟ್ರಲ್ಲ, ಇದು ನಿಜವಾದಂತಹ ಸಾಮಾಜಿಕ ಚಿಂತನೆ. ಅದಕ್ಕೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಇವತ್ತು ನಾವು ಎತ್ತಿ ಹಿಡಿತಾ ಇದ್ದೇವೆ. ಕೆಳವರ್ಗದವರನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ರು ಎನ್ನುವುದು ಬಹುಶಃ ಇದಕ್ಕಿಂತ ಬೇರೆ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಬ್ರಾಹ್ಮಣ ಕುಲಜ ಎನ್ನುವುದು ಅವರಿಗೆ ಸಂತೋಷ ಕೊಡುವ ಸಂಗತಿಯೇ ಆಗಿರಲಿಲ್ಲ. ಎಲ್ಲರೊಳಗೆ ತಾನೊಬ್ಬ ಎನ್ನುವಲ್ಲೇ ತುಂಬ ಸಂತೋಷವನ್ನ ಪಟ್ಟಂಥವರು ಬಸವಣ್ಣವರು. ಹಾಗಾಗಿ ಮಾವಿನ ಕಾಯೊಳಗೊಂದು ಎಕ್ಕೆಯ ಕಾಯಿ ನಾನು ಅನ್ನುವಂತಹ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಇದು ಕಾರಣ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಮಗಾರ ಹರಳಯ್ಯ, ಸೂಳೆ ಸಂಕವ್ವೆ, ಕಸಾಗುಡಿಸುವ ಸತ್ಯಕ್ಕ, ಇಂಥ ತಳ ಸಮುದಾಯದ ಜನರು ಬಸವಣ್ಣನವರ ಬರಲು ಸಾಧ್ಯವಾಯಿತು. ಅವರು ಹತ್ತಿರ ಬಂದದ್ದು ಮಾತ್ರವಲ್ಲ, ಅಕ್ಷರದಿಂದ ಅರಿವನ್ನು ಪಡೆದರು. ನೋಡಿ, ಬಸವಣ್ಣನವರ ಹತ್ತಿರ ಸಾಕಷ್ಟು ಸಮುದಾಯದ ತಳ ಸಮುದಾಯದ ಶರಣರು ಬಂದಿದ್ದಷ್ಟೇ ಎಲ್ಲ ಬಸವಣ್ಣನು ಅವರನ್ನ ಅಕ್ಷರ ಜ್ಞಾನಕ್ಕೆ ಹಚ್ತಾರೆ. ಅನುಭವ ಮಂಟಪದ ಸದಸ್ಯರನ್ನಾಗಿ ಅವರೆಲ್ಲರನ್ನೂ ಕೂಡ ಮಾಡ್ಕೊತಾರೆ. ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶವನ್ನು ನೀಡಿದಂಥವ ಸಂದರ್ಭ ಅದಾಗಿರುತ್ತೆ. ಬಹುಶಃ ಸುಮಾರು 33 ಶರಣೆಯರು ಅಂದಿನ ಕಾಲಘಟ್ಟದಲ್ಲೇ ಸ್ತ್ರೀಯರಿಗೆ ಸಮಾನತೆಯನ್ನು ನೀಡಿದಂತಹ ಶತಮಾನ ಅದು. ಅವಕಾಶವನ್ನು ಕೊಟ್ಟಂತಹ ಬಸವಣ್ಣನವರು ಒಂದು ಸುಮಾರು 33 ಸ್ತ್ರೀಯರು ಅಲ್ಲಿ ಬರ್ತಾರೆ. ಅವರೆಲ್ಲ ಶರಣೆಯರಾಗ್ತಾರೆ. 200ಕ್ಕೂ ಹೆಚ್ಚು ಶರಣರು ಅಲ್ಲಿ ನೆಲೆಸ್ತಾರೆ. ಅಲ್ಪಾವಧಿಯಲ್ಲಿ ಕಲ್ಯಾಣದಲ್ಲಿ ವಚನ ಸಾಹಿತ್ಯ ಸೃಷ್ಟಿಸಿದ್ದು ಜಗತ್ತಿನ ಇತಿಹಾಸದಲ್ಲಿ ಮತ್ತೆಲ್ಲೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅಂತಹ ಅದ್ಭುತ ಕಾಲಘಟ್ಟ ಅದಾಗಿರ್ತದೆ. ಹಾಗಂತ ಸಾಹಿತ್ಯ ಸೃಷ್ಟಿಸಬೇಕೆಂದು ಅವರು ಬರೆಯಲಿಲ್ಲ. ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ನಾವೆಲ್ಲ. ಕಾರಣ
ಸಾಹಿತ್ಯ ಸೃಷ್ಟಿಗೆ ಅಂತ ತಾವು ಬಂದು ಕೂತ್ಕೊಂಡಿಲ್ಲ, ಅಥವಾ ಯಾವುದೋ ಒಂದು ಪುಸ್ತಕವನ್ನು ಬರೀಬೇಕು ಅಂತ ನಮ್ಮ ಥರ ಅವರು ಕೂತವರಲ್ಲ, ಅಥವಾ ವಚನವನ್ನೇ ಬರೆದು ಕೊಡಬೇಕು ಅಂತ ಕೂತವರಲ್ಲ. ಅವರ ಬದುಕಿನ ವಿಧಾನವೇ ಸಾಹಿತ್ಯವಾಗಿ ಅವತ್ತು ಹೊರಹೊಮ್ಮಿತ್ತು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಬಹುಶಃ ಸಾಹಿತ್ಯವೇ ಬೇರೆ, ಬದುಕೇ ಬೇರೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನು ಬರೆದ ಸಾಹಿತ್ಯಕ್ಕೂ ನಾನು ಬದುಕಿನ ರೀತಿಗೂ ವ್ಯತ್ಯಾಸವನ್ನು ಇವತ್ತು ಕಾಣ್ತೇವೆ. ಕಾರಣ ಹೇಳೋದೊಂದು ಮಾಡೋದೊಂದು. ಬಹುಶಃ ಅವತ್ತದಾಗಿರಲಿಲ್ಲ. ಸಾಹಿತ್ಯ ಅನ್ನುವುದು ಜೀವನದ ನಡವಳಿಕೆಗಳನ್ನು ತದೇಕ ರೂಪವಾಗಿ ಜನರಿಗೆ, ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ವಸ್ತುವೇ ಆಗಬೇಕೇ ಹೊರತು ಕೇವಲ ನಾನು ಮಾಡುವುದೊಂದು ಹೇಳುವುದೊಂದು ಅನ್ನುವಂತಹ ಒಂದು ಸರಕು ಅದಾಗಬಾರ್ದು ಅನ್ನೋದನ್ನು 12ನೇ ಶತಮಾನದಲ್ಲೇ ನಮಗೆ ತಿಳಿಸಿಕೊಟ್ಟು ಹೋದಂಥವರು ಬಸವಾದಿ ಶರಣರು. ಅವರ ಬದುಕಿನ ವಿಧಾನವೇ, ಅನುಭಾವದ ನುಡಿಗಳೇ ಸಾಹಿತ್ಯವಾಗಿ ಅಂದು ಅವು ಒಂಥರ ನೈಸರ್ಗಿಕವಾಗಿ ಹೊರಹೊಮ್ಮಿದಂತಹ ಸರಕಾಗಿದ್ದು, ಅವರ ಅರಿವು ಆಚಾರದ ಸಂಗಮವಾಗಿ ಇವತ್ತಿಗೂ ಕೂಡ ನಮ್ಮೆದುರು ಸಾವಿರಾರು ವಚನಗಳು ನಮಗೆ ನಿಂತಿವೆ. ವಚನಗಳು ಹೇಳುವುದನ್ನು ಸರಳವಾಗಿ ಹೇಳಬೇಕು. ಇದುವರೆಗೂ ಸಾಹಿತ್ಯ ಅಂತಕ್ಕಂಥದ್ದು ಹೇಗಿತ್ತು? ಕಬ್ಬಿಣದ ಕಡಲೆಯಾಗಿತ್ತು. ಹಳಗನ್ನಡ ಭೂಯಿಷ್ಠ, ಸಂಸ್ಕೃತ ಭೂಯಿಷ್ಠ, ಸಾಮಾನ್ಯ ಜನರಿಗೆ ಎಟುಕದೇ ಇರುವಂತಹ ವಸ್ತುವಾಗಿ ನಮ್ಮೆದುರಿಗೆ ನಿಂತಿತ್ತು. ಅದನ್ನು ಗಳಿಸಬೇಕು ಅಂದರೆ, ದೈವವನ್ನು ಕಂಡುಕೊಳ್ಳಬೇಕು ಅಂದರೆ ಮನುಷ್ಯ ಎಷ್ಟೆಲ್ಲ ಕಷ್ಟ ಬೀಳಬೇಕಾಗಿತ್ತು. ತಪಸ್ಸನ್ನು ಮಾಡಬೇಕಾಗಿತ್ತು, ಹೋಮವನ್ನು ಮಾಡಬೇಕಾಗಿತ್ತು, ಯಾಗವನ್ನು ಮಾಡಬೇಕಾಗಿತ್ತು. ಆದರೂ ಕೂಡ ದೈವ ಕಂಡವರಿಲ್ಲ. ಸಾಹಿತ್ಯವೂ ಹಾಗೇ ಆಗಿತ್ತು. ಎಲ್ಲರಿಗೂ ಕೂಡ ಓದುವ ಸರಕಾಗಿರಲಿಲ್ಲ. ಕೇವಲ ಪಂಡಿತ ಪಾಮರರ ಸರಕಾಗಿ ನಿಂತಿತ್ತು ಸಾಹಿತ್ಯ. ಅಂತಹ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ರಂಗದಲ್ಲೇ ಒಂದು ಸರಳತೆಯ ರೂಪವನ್ನು ಕೊಟ್ಟು ಸಾಮಾನ್ಯನಿಗೂ ಕೂಡ ಅರ್ಥವಾಗುವಂತಹ ಭಾಷೆಯಲ್ಲಿ 12ನೇ ಶತಮಾನದಲ್ಲಿ ಸಾಹಿತ್ಯವನ್ನು ಬರೆದ್ರಲ್ಲ, ಅದು ಒಂದು ಮಹಾನ್ ಕ್ರಾಂತಿ ಕನ್ನಡ ಸಾಹಿತ್ಯ ರಂಗದಲ್ಲಿ ಅಂತ ಹೇಳ್ಬೋದು. ಅದು ವಚನಗಳು ಹೇಳುವುದನ್ನು ಸರಳವಾಗಿ ಹೇಳಬೇಕು ಅನ್ನೋದು ಅವರ ನಿಲುವಾಗಿತ್ತು. ಜೊತೆಗೆ ಹಾಗೆ ಸರಳವಾಗಿ ಬದುಕಬೇಕು ಅನ್ನುವುದು ಅದರ ಸಂದೇಶವೂ ಕೂಡ ಆಗಿತ್ತು. ಸಕಲ ಜೀವಾತ್ಮರ ಲೇಸನ್ನು ಬಯಸಬೇಕು, ಮೋಸ ವಂಚನೆಗಳಿಂದ ದೂರ ಇರಬೇಕು, ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು, ದಯಾಹೀನರಾಗಿ ಬಾಳಬಾರದು, ದಯೆಯೇ ಧರ್ಮದ ಮೂಲವಯ್ಯ. ನಾವು ಧರ್ಮ ಅನ್ನೋದನ್ನ ಅರ್ಥೈಸಬೇಕು ಅಂದರೆ ಪಂಡಿತ ಪಾಮರರು ಸಾಕಷ್ಟು ಅರ್ಥ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಬಸವಾದಿ ಶರಣರು ಕೊಟ್ಟಂತಹ ಅರ್ಥ ಬಹಳ ಸರಳವಾಗಿದೆ. ಧರ್ಮಕ್ಕೆ ದಯೆಯೇ ಧರ್ಮದ ಮೂಲವಯ್ಯ. ಬೇರೆ ಪ್ರಾಣಿಗಳಲ್ಲಿ ನಾವು, ಬೇರೆ ಜೀವಿಗಳಲ್ಲಿ ದಯೆಯನ್ನ ತೋರಿಸಿದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಅಂತಕ್ಕಂಥದ್ದು ಬೇರೊಂದು ಇಲ್ಲ. ನಿಜವಾದ ಧರ್ಮ ದಯೆಯೇ ನಿಜವಾದಂತಹ ಧರ್ಮದ ಮೂಲ ಅಂತ ತೋರಿಸಿಕೊಟ್ಟವರು ಬಸವಾದಿ ಶರಣರು. ಬಹುಶಃ ಧರ್ಮಕ್ಕೆ ಇಷ್ಟೊಂದು ಸರಳ ವ್ಯಾಖ್ಯಾನವನ್ನು ಕೊಟ್ಟಂತಹ ಒಂದು ಪಂಥವನ್ನ ನಾವೆಲ್ಲೂ ನೋಡಲಿಲ್ಲ. ಬಸವಣ್ಣನವರ ನಿಲುವುಗಳೇ ಹಾಗೆ. ಬಸವಣ್ಣನ ನಿಲುವುಗಳು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಯಾವ ರೀತಿ ಇರ್ತಿತ್ತು ಅಂದರೆ, ಸಾಮಾನ್ಯರಲ್ಲಿ ಸಾಮಾನ್ಯನಿಗೆ ಸಲ್ಲಬೇಕಾದಂತಹ, ಸಾಮಾನ್ಯರಲ್ಲಿ ಸಾಮಾನ್ಯನೂ ಕೂಡ ಅನುಸರಿಸಬೇಕಾದಂತಹ, ಸಾಮಾನ್ಯರಲ್ಲಿ ಸಾಮಾನ್ಯನೂ ಕೂಡ ತನ್ನೊಳಗೆ ತಾನು ಅಳವಡಿಸಿಕೊಳ್ಳಬೇಕಾದಂತಹ ಸಾಮಾನ್ಯ ಮಾರ್ಗಗಳಲ್ಲಿ ಧರ್ಮವನ್ನ, ದೈವವನ್ನ ಕಂಡುಕೊಂಡಂತಹ ವ್ಯಕ್ತಿ ಬಸವಣ್ಣನವರಾಗಿದ್ರು. ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂತಹ ಮಾತನ್ನ ಹೇಳಿದರೆ, ಹಿಂಸೆಯನ್ನು ಮಾಡಬಾರದು, ಪರಹಿಂಸೆಯನ್ನ ಅವರು ಸಂಪೂರ್ಣ ತ್ಯಜಿಸಬೇಕು ಅನ್ನುವಂಥ ಸಂದೇಶವನ್ನು ನೀಡ್ತಾರೆ. ನೋಡಿ ಎಂತಹ ಸರಳ ತತ್ವಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಬಸವಣ್ಣನವರ ವಚನಗಳಂತೂ ಅಮೃತದ ಸೇವನೆ ಇದ್ದಂತೆ ಅಂತ ಹೇಳಿದರೆ, ವಚನಕಾರರ ಅಮೃತವನ್ನು ನಾವು ಸಮಗ್ರವಾಗಿ ಸವಿಬೇಕಾಗಿದೆ. ಅವರ ವಚನಗಳ ಮೂಲಕ ನಾವು ಸಾಕಷ್ಟು ವಿಚಾರಗಳನ್ನು ಮಂಥನ ಮಾಡ್ಕೋಬೇಕಾಗಿದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಹುದಯ್ಯ.
ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯ. ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪುವು ಕೂಡಲ ಸಂಗಮದೇವ. ಬಹುಶಃ ಎಂತ ನೋಡಿ, ಎಷ್ಟು ಅರ್ಥಗರ್ಭಿತವಾದಂತಹ ವಚನ. ಭಗವಂತ ಅನ್ನೋನ ಸಾಕ್ಷಾತ್ಕಾರ ಆದರೆ, ಅಂತರಂಗದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ನಾವು ನಿಜವಾಗ್ಲೂ ಕೂಡ ಮಾಡಿಕೊಂಡಿದ್ದೆ ಆದರೆ, ನೀನೊಲಿದರೆ ಕೊರಡು ಅಂದರೆ ಕೊರಡು ಜಡವಾಗಿರ್ತಕ್ಕಂಥದ್ದು, ಒಣಗಿ ಬಿದ್ದಿರ್ತಕ್ಕಂಥ ಕೊರಡು ಎಲ್ಲರೂ ಚಿಗುರೋದುಂಟಾ? ಆದರೆ ಭಗವಂತನ ಸಾಕ್ಷಾತ್ಕಾರ ನಿಜವಾಗ್ಲೂ ಆಗಿದ್ದೇ ಆದರೆ ಈ ಕೊರಡು ಕೊನರುವುದಯ್ಯ ಅಂದರೆ ನಾವು ಏನು ನಮ್ಮ ಬದುಕು ಜಡವಾಗಿ ಬಿದ್ದಿದೆಯೋ ಆ ಜಡಕ್ಕೂ ಕೂಡ ಚೈತನ್ಯ ಬರ್ತದೆ. ನಾವು ರಾಮಾಯಣದಲ್ಲಿ ನೋಡ್ತೇವೆ, ರಾಮನ ಪಾದ ಸ್ಪರ್ಶದಿಂದ ಶಿಲೆ ಹೇಗೆ ಜೀವವನ್ನು ಪಡ್ಕೊಂತೋ ಹಾಗೆ ಆ ಜಡವಸ್ತು ಯಾವುದೂ ಈ ಪ್ರಕೃತಿಯಲ್ಲಿ ಜಡವಸ್ತುವಲ್ಲ. ಎಲ್ಲದಕ್ಕೂ ಕೂಡ ಚೈತನ್ಯ ಅಂತಕ್ಕಂಥದ್ದು ಇರ್ತದೆ. ಆ ಚೈತನ್ಯವನ್ನ ಆ ವಸ್ತು ಕಂಡುಕೊಳ್ಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಅದನ್ನೇ ಬಸವಣ್ಣನವರು ಹೇಳಿದರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಬರಡಾಗಿರ್ತಕ್ಕಂತಹ ಈ ಭೂಮಿ ತಂಪಾಗ್ತದೆ. ನೀನೊಲಿದರೆ ವಿಷವೆಲ್ಲ ಅಮೃತಬಹುದಯ್ಯ, ವಿಷವನ್ನೂ ಕೂಡ ಅಮೃತವನ್ನಾಗಿ ಮಾಡ್ಕೋಬಹುದು. ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪುವು ಕೂಡಲ ಸಂಗಮ ದೇವ. ಭಗವಂತನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗಿದ್ದೇ ಆದರೆ ನಿಜವಾಗಲೂ ಕೂಡ ಎಲ್ಲದೂ ಸಾಧ್ಯ, ಯಾವುದೂ ಅಸಾಧ್ಯವಾಗದಂತಹದ್ದು ಈ ನಾಡಿನಲ್ಲಿ ಈ ಪ್ರಕೃತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಬಹಳ ಸರಳವಾಗಿ ಬಸವಣ್ಣವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ವಚನಗಳ ಮರುವ್ಯಾಖ್ಯಾನ ನಡೆಯಬೇಕಾಗಿದೆ ಅಂತ ಕೆಲವರು ಬುದ್ಧಿವಂತರು ಹೇಳ್ತಾ ಬಂದಿರೋದನ್ನು ನಾವು ಕಾಣ್ತೇವೆ. ಈ ಬರೆಯುತ್ತಾ ಬಂದಿದ್ದಾರೆ ಕೆಲವರು. ಈ ವಚನವನ್ನು ಹೇಗೆ ವ್ಯಾಖ್ಯಾನ ಮಾಡುವುದು? ಭಗವಂತ ಒಲಿದರೆ ಅಸಾಧ್ಯವೂ ಸಾಧ್ಯ ಎಂದು ಒಂದೇ ಮಾತಿನಲ್ಲಿ ಈ ವಚನದಿಂದ ನಾವು ಹೇಳ್ಬೋದು. ಭಗವಂತ ಒಲಿದರೆ ಒಣಗಿದ ಕಟ್ಟಿಗೆ ಚಿಗುರುತ್ತೆ, ಗೊಡ್ಡು ಹಸು ಕೂಡ ಹಾಲನ್ನು ಕರೆಯಲು ಶುರು ಮಾಡುತ್ತೆ, ವಿಷವೂ ಕೂಡ ಅಮೃತವಾಗುತ್ತೆ, ಬಯಸಿದ ಪದಾರ್ಥಗಳು ನಮ್ಮ ಎದುರುಗಡೆ ಇರ್ತವೆ. ಇದು ಸಾಧ್ಯವಾ ಅನ್ನೋದು ಒಂದು ಪ್ರಶ್ನೆ. ಖಂಡಿತ ಸಾಧ್ಯವಿಲ್ಲ. ಹಾಗಿದ್ದರೆ ಬಸವಣ್ಣನವರ ಈ ವಚನ ಸುಳ್ಳು ಅಂತ ಹೇಳಕ್ಕಾಗತ್ತಾ? ಏನಪ್ಪ ಒಣಗಿದ ಕೊರಡನಾಗ ಚಿಗುರಿಸ್ಬಿಡು, ಸಾಧ್ಯವಾ? ಪ್ರಶ್ನೆ ಮಾಡ್ತಕ್ಕಂಥ ಚಿಂತಕರು ಕೂಡ ಇವತ್ತು ಇದ್ದಾರೆ ಇಂಥವನ. ವಚನದ ಮರುವ್ಯಾಖ್ಯಾನ ಮಾಡುವಲ್ಲಿ ಎಡೆಯಿದ್ದೇವೆ ಅನಿಸುತ್ತೆ ನಾವು. ಎಡವದೇ ಮರುವ್ಯಾಖ್ಯಾನ ಮಾಡುವುದು ಹೇಗೆ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ನಮ್ಮ ಪರಿಮಿತಿಯಲ್ಲಿ ನಾವು ಕಂಡುಕೊಂಡ ಅರ್ಥ ಅಂದರೆ, ಮನುಷ್ಯ ಜಂಗಮಶೀಲನಾಗದೆ ಒಣಗಿದ ಕೊರಡಿನ ಹಾಗೆ ಇದ್ದ. ಇದು ಮುಖ್ಯ. 12ನೇ ಶತಮಾನದ ಹಿಂದೆ ಮನುಷ್ಯ ಹೇಗಿದ್ದ ಅಂದರೆ ಒಣಗಿದ ಕೊರಡಿನ ಹಾಗೆ ಇದ್ದ, ಗೊಡ್ಡು ಹಸುವಿನಂತೆ ಬಾಳುತ್ತಿದ್ದ. ಅಂಥವನಿಗೆ ಅಂತರಂಗದಲ್ಲಿ ಅರಿವಾದರೆ ಆತ ಚೈತನ್ಯದ ಚಿಲುಮೆ ಆಗುವನು. ಮಾನವತೆಯನ್ನ ತುಳಿದಂತಹ ಕಾಲಘಟ್ಟ ಅದು. ಮನುಷ್ಯ ಬದುಕಿದ್ದ, ಜೀವಿಯಾಗಿದ್ದ, ಆದರೆ ಒಣಗಿದ ಕೊರಡಿನ ರೀತಿ ಅವನ ಬದುಕಿದ್ದೂ ಸತ್ತ ಹಾಗೆ ಅನ್ನುವಂತಹ ಒಂದು ಮಾತೇನಿದೆ, ಆಗ ಬದುಕಿದ್ದ. ಅವನನ್ನ ಚೈತನ್ಯಶೀಲನನ್ನಾಗಿ ಮಾಡುವಂತಹ ಒಂದು ತಾತ್ವಿಕ ವಿವೇಕ ಅರ್ಥ ಈ ವಚನದಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಅಂತರಂಗದಲ್ಲಿ ಅರಿವಾದರೆ ಆತ ಚೈತನ್ಯದ ಚಿಲುಮೆ ಆಗುವನು. ಮನುಷ್ಯ ಚೈತನ್ಯದ ಚಿಲುಮೆ ಆಗಬೇಕು ಅಂದ್ರೆ ತನ್ನ ಅಂತರಂಗದಲ್ಲಿ ಅವನಿಗೆ ಅರಿವಿನ ಬೆಳಕು ಮೂಡಬೇಕು. ಅದೇ ಕೊರಡು ಕೊನರಿದಂತೆ ಅನ್ನುವುದು ಈ ವಚನದ ಅರ್ಥ. ಬರಡು ಹಯನು ಕರೆದಂತೆ, ಆತ ತನ್ನ ನೋವನ್ನು ನುಂಗಿಕೊಂಡು ಇತರರಿಗೆ ಒಳಿತನ್ನೇ ಮಾಡುವವನು. ಅದೇ ವಿಷ ಅಮೃತವಾದಂತೆ, ಬೇರೆಯವರಿಗೆ ಒಳ್ಳೆದನ್ನು ಮಾಡ್ತೀವಲ್ಲ ಅದೇ ಅಮೃತ. ಇದುವರೆಗೂ ಕೂಡ ದ್ವೇಷ, ಅಸೂಯೆ, ಮತ್ಸರವನ್ನ ಕಾರ್ತಕ್ಕಂಥದ್ದಿದೆಯಲ್ಲ, ಆ ಕಾರ್ತಕ್ಕಂಥದ್ದನ್ನು ಬಿಟ್ಟು ಒಬ್ಬರಿಗೆ ಒಳ್ಳೆಯದನ್ನ ಬಯಸೋಕೆ ಹೋಗ್ತೀವಲ್ಲ, ಅದು ವಿಷ ಅಮೃತವಾದಂತಹ ಗಳಿಗೆ ಅಂತ ಹೇಳ್ಬೇಕು. ಈ ವಚನಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈ ಥರ ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕು. ಕೇವಲ ಸಾಹಿತ್ಯಿಕ
ಪದಗಳನ್ನು ನೋಡ್ತಾ ಹೋದ್ರೆ ಹೌದು ಸಾಧ್ಯವಾ, ಇಲ್ಲ ಸಾಧ್ಯವಿಲ್ಲ, ಸಾಧ್ಯವಾಗಲ್ಲ ಕೊರಡು ಕೊನ್ನಲಿಕ್ಕೆ. ಆದರೆ ಮಾನವೀಯತೆಯ ಕೊರಡು ಶಿಲುಮೆಯಾಗಬೇಕಲ್ಲ, ಅದು ಅಂತರಂಗದ ಶುದ್ಧಿಯಿಂದ ಸಾಧ್ಯ ಅನ್ನುವಂತಹ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಅರಿವುಳ್ಳವ ಕಾಯಕಶೀಲನಾಗುವನು. ಕಾಯಕಶೀಲನಿಗೆ ತಾನು ಬಯಸಿದ್ದನ್ನು ಆ ಕ್ಷಣವೇ ಸಂಪಾದಿಸುವ ಒಂದು ಶಕ್ತಿ ಬರ್ತದೆ. ಅಂದರೆ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪು ಅಂದರೆ ನಾವು ಸುಮ್ಮನೆ ಕೂತಿದ್ರೆ ಯಾವ ವಸ್ತುಗಳು ನಮ್ಮದಾಗಲ್ಲ, ನಮ್ಮ ಮುಂದೆ ಬಂದು ಕೂತ್ಕೊಳಲ್ಲ. ಅದಕ್ಕೆ ಬಸವಣ್ಣನವರು ಕೊಟ್ಟಂತಹ ಸೂತ್ರ ಯಾವುದು? ಕಾಯಕ ಸೂತ್ರ. ನಿಜವಾಗಲೂ ಕಾಯಕಶೀಲನಾದವನಿಗೆ ಅವನು ಏನು ಬೇಕಾದರೂ ಗಳಿಸ್ಬೋದು ಅನ್ನುವಂತಹ ಅಂಶ ಈ ವಚನದಿಂದ ನಾವು ತಿಳ್ಕೋಬಹುದು. ಆ ಕ್ಷಣವೇ ಸಂಪಾದಿಸಲು ಸಾಧ್ಯವಾಗ್ತದೆ ಏನು ಬೇಕಾದ್ರೂ. ಹೀಗೆ ವಚನಗಳ ಮರು ವಿಶ್ಲೇಷಣೆಯನ್ನು ಸಕಾರಾತ್ಮಕವಾಗಿ ನಾವು ಮಾಡಬೇಕಾಗ್ತದೆ. ಕೇವಲ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ, ಏನು ಇದು ಸಾಧ್ಯವಾ, ಏನೋ ಹೊಗಳಿಕೆಗೆ ಅಥವಾ ಆಡಂಬರಕ್ಕೆ ಅಥವಾ ಕಲ್ಪನೆಗೆ ಜನಗಳನ್ನ ಸೆಳೆಯಲಿಕ್ಕೆ ವಚನಗಳನ್ನು ಕೊಟ್ಟವರು ಬಸವಾದಿ ಶರಣರಲ್ಲ. ಬದುಕಿನ ರೀತಿ ನೀತಿಗಳನ್ನು ಮಜಲುಗಳನ್ನು ತಿದ್ದುಕೊಳ್ಳಲಿಕ್ಕೆ ಅವರು ಇಂತಹ ವಚನಗಳನ್ನು ನಮಗೆ ಕೊಟ್ಟೋಗಿದ್ದಾರೆ. ಹೀಗೆ ಬಸವಣ್ಣನವರ ವಚನಗಳಿಗೆ ಮರು ವಿಶ್ಲೇಷಣೆಯನ್ನ ಅವರ ಒಳವಕ್ಕು ಚಿಂತನೆಗಳ ಅನುಗುಣವಾಗಿ ನಾವು ಮಾಡಬೇಕಾಗ್ತದೆ, ಜನಗಳಿಗೆ ಅರ್ಥೈಸಬೇಕಾಗ್ತದೆ. ಈಗಲೂ ಕೂಡ ವಚನಗಳ ಮರು ವಿಶ್ಲೇಷಣೆ ನಡೆದಿದೆ. ಇತ್ತೀಚೆಗೆ ವಚನ ದರ್ಶನ ಅನ್ನುವಂತಹ ಒಂದು ಕೃತಿ ಬರ್ತದೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಈ ಥರ ತಿಳ್ಕೋಬೋದು. 12ನೇ ಶತಮಾನದ ಶರಣರ ಆಶಯಗಳಿಗೆ ಅಪಚಾರ ಮಾಡುವುದು ಸರಿಯಲ್ಲ. ಅವರ ಆಚಾರಗಳಿಗೆ ನಾವು ಸರಿಯಾದಂತಹ ಬೆಲೆಯನ್ನು ಕೊಟ್ಟು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಅವತ್ತು ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆದದ್ದನ್ನು ಅಲ್ಲಗಳೆಯುವ, ಅದಕ್ಕೆ ಬೇರೆ ರೂಪ ಕೊಡುವ ದುಸ್ಸಾಹಸ. ಶರಣರು ವೇದ ಶಾಸ್ತ್ರ ಪಂಚಾಂಗ ಪುರಾಣ ಕೃತಿ ಆಗಮ ತರ್ಕ ಇಂಥವುಗಳನ್ನು ನಿರಾಕರಿಸಿದಂಥವರು. ಬಹುಶಃ ಅವಕ್ಕೆಲ್ಲ ನಾವು ಅವರ ಚಿಂತನೆಗಳಿಗೆ ಅಪಚಾರವನ್ನು ಮಾಡಬಾರದು. ವಚನ ದರ್ಶನ ಕೃತಿಯಲ್ಲಿ ಇಂಥ ಒಂದು ವಚನವೂ ಇಲ್ಲ. ಬಸವಣ್ಣ ಕೇವಲ ಭಕ್ತಿ ಭಂಡಾರಿ ಎಂದು ಬಿಂಬಿಸುವ ಪ್ರಯತ್ನ ನಡೆದಿದೆ. ಕೇವಲ ಭಕ್ತಿ ಭಂಡಾರಿ ಅಲ್ಲ ಬಸವಣ್ಣನವರು. ಇದಕ್ಕೆ ವೇದೋಪನಿಷತ್ತುಗಳು, ಸನಾತನ ಪರಂಪರೆ ಪ್ರೇರಣೆ ಅಂತ ಹೇಳೋರು ಕೂಡ ಇದ್ದಾರೆ. ವಚನಕಾರರ ಆಶಯಕ್ಕೆ ಮಸಿ ಬಳಿಯುವ ಕಾರ್ಯ ಅತಿ ಬುದ್ಧಿವಂತರಿಂದ ಇವತ್ತು ನಡೆದಿರೋದನ್ನು ಕಾಣ್ತೇವೆ, ಹೊರತು ಸಾಮಾನ್ಯ ಜನರಿಂದಲ್ಲ. ದೇವರು ಎಲ್ಲರಿಗೂ ಬುದ್ಧಿಯನ್ನು ಕರುಣಿಸಿದ್ದಾನೆ. ಅದು ನರಿಬುದ್ಧಿಯಾಗದೆ ವಿವೇಕವಾಗಿ ಮಾರ್ಪಡಬೇಕು. ಅವಾಗ ಮಾತ್ರ ಮಾನವ ಧರ್ಮದ ಏಳಿಗೆ ಸಾಧ್ಯವಾಗ್ತದೆ. ಆವಾಗಲೂ ಅರಿವು ಮತ್ತು ಆಚಾರ ಒಂದಾಗಬೇಕು. ಹಾಗಾಗದಿದ್ದರೆ ಅದೇ ನರಿಬುದ್ಧಿ. ನೋಡಿ, ಅರಿವು ಮತ್ತು ಆಚಾರ, ತಿಳುವಳಿಕೆ ಮತ್ತು ನಡವಳಿಕೆ ಅಂತ ನಾವು ಕರಿತೀವಿ. ಅವೆರಡೂ ಕೂಡ ಒಂದಾದರೆ ಮಾತ್ರ ಅದು ಒಳ್ಳೆಯ ಸಮಾಜದ ನಿರ್ಮಾಣ ಸಾಧ್ಯವಾಗ್ತದೆ. ಒಂದು ವೇಳೆ ಹಾಗಾಗದಿದ್ರೆ, ತಿಳುವಳಿಕೆ ಮತ್ತು ನಡವಳಿಕೆಯಲ್ಲಿ ವ್ಯತ್ಯಾಸವನ್ನು ಕಂಡುಕೊಂಡಿದ್ದಾದ್ರೆ ಅದನ್ನೇ ನಾವು ನರಿಬುದ್ಧಿ ಅಂತ ಕರಿತೀವಿ. ಹೀಗೆ ಶರಣರ ಚಿಂತನೆಗಳ ಬಗ್ಗೆ ಇವತ್ತು ಸಾಕಷ್ಟು ವಿಶ್ಲೇಷಣೆ ನಡೀತಿದೆ. ಬಂಧುಗಳೇ, ಒಂದು ಕಡೆ ಅತಿ ಬುದ್ಧಿವಂತಿಕೆ ಅಂತ ಏನು ಕರಿತೀವಿ, ಅವರಿಂದ ಅಪಪ್ರಚಾರವೂ ಕೂಡ ನಡೀತಾ ಇದೆ. ಅಥವಾ ಬಸವಣ್ಣನ ವಚನಗಳನ್ನು ತಿದ್ದಿ ಹೇಳ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಅವರ ವಚನಗಳನ್ನು ನಾವು ವಿಶ್ಲೇಷಣಾತ್ಮಕವಾಗಿ ತಿಳ್ಕೊತಾ ಹೋದರೆ ಅದರಲ್ಲಿ ಒಳ್ಳೊಳ್ಳೆಯ ಅಂಶಗಳನ್ನು ಕಾಣ್ತೇವೆ. ನಿಜವಾಗ್ಲೂ ಕೂಡ ಅವರ ಮನೋಚಿಂತನೆ ಏನಿತ್ತು ಅದನ್ನು ಇವತ್ತು ವಚನಗಳಲ್ಲಿ ಅರಿವಚ್ಚಿ ನೋಡಬೇಕಾಗ್ತದೆ, ಹೊರತು ಹೇಗೇಗೋ ತಪ್ಪು ಅರ್ಥಗಳನ್ನು ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಬಸವಾದಿ ಪ್ರಮತರಿಗೆ ನಾವು ಅಪಚಾರ ಮಾಡ್ದಂಗೆ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಇನ್ನಷ್ಟು ವಚನಗಳನ್ನು ನಾವು ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳೋಣ, ಬಸವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂದಿನ ಈ ಜನಧ್ವನಿ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲ ಜನಧ್ವನಿ ಕೇಳಿಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಕಿರಣ್ ಸಿಡ್ಲೆಹಳ್ಳಿ. ನಮಸ್ಕಾರ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ